ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಜರ್ನಿ ವರದಿಗಾರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ವಿಜಯಪುರ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಶಾಭಾವನೆ ಏನಿತ್ತು ಅದು ನಿರಾಶೆಯಾಗಿರುವಂಥದ್ದು. ಇದು ಕೇವಲ ಒಂದು ನಿರಾಶೆಯ ಒಂದು ಭಾಗ ಆದರೆ ಮತ್ತೊಂದು ಭಾಗ ಜಿಲ್ಲೆಯ ರಾಜಕೀಯ ಸಂಪೂರ್ಣ ತಲ್ಲಣವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ವೇಳೆ ಇಂಡಿ ಮತಕ್ಷೇತ್ರದ ಶಾಸಕರಾಗಿರುವಂತಹ ಯಶವಂತಗೌಡ ಪಾಟೀಲ್ ಅವರು ಮತ್ತು ಮುದ್ದೇವಾಡದ ಮತಕ್ಷೇತ್ರದ ಶಾಸಕರಾಗಿರುವಂತಹ ನಾಡಗೌಡ ಅವರು ನೇರವಾಗಿ ಎಂ ಬಿ ಪಾಟೀಲ್ ಅವರ ವಿರುದ್ಧ ಆರೋಪ ಮಾಡಿರುವಂಥದ್ದು ಈಗ ಜಿಲ್ಲೆಯ ರಾಜಕೀಯ ತಲ್ಲಣಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ವಿರೋಧ ಪಕ್ಷದವರು ಆರೋಪ ಮಾಡಿದ್ದಾರೆ ಅಂದರೆ ಅದೊಂದು ಬೇರೆ ಆಗ್ತಿತ್ತು, ಸಹಜವಾಗಿ ರಾಜಕೀಯದಿಂದ ಮಾಡಿದ್ದಾರೆ ಅಂತೇಳಿ. ಸ್ವತಃ ಪಕ್ಷದಿಂದ ಹಿರಿಯ ಶಾಸಕರೇ ಆರೋಪ ಮಾಡಿರುವಂಥದ್ದು ಜಿಲ್ಲೆಯ ರಾಜಕೀಯದಲ್ಲಿ ಒಂದು ತಲ್ಲಣ ಕಾರಣವಾಗಿದ್ದು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರ ಪರವಾಗಿ ಮಾತಾಡಬೇಕು, ಯಾರ ವಿರುದ್ಧವಾಗಿ ಮಾತಾಡಬೇಕು ಅನ್ನೋ ಗೊಂದಲದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಗಾಗಿ ನಿನ್ನೆಯಿಂದನೇ ವಿಜಯಪುರ ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ಮೌನ ಆವರಿಸಿದೆ. ಯಾಕಂದರೆ ಒಂದು ಕಡೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಹೋರಾಟ ಮಾಡಬೇಕಾ, ಅಥವಾ ಈ ರೀತಿಯ ನಾಯಕರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇರೋದ್ರಿಂದ ಏನು ಮಾಡಬೇಕು ಅಥವಾ ಯಾರ ಪರವಾಗಿ ವಾದ ಮಾಡಬೇಕು, ಒಂದು ತಪ್ಪಿಸಿದ್ದಾರೆ ಅಂತ ಹೇಳಬೇಕು ಅಥವಾ ತಪ್ಪಿಸಿಲ್ಲ ಅಂತ ಹೇಳಬೇಕು, ಏನು ಹೇಳೋಕ್ಕಂತ ಒಂದು ರೀತಿಯಿಂದ ಗೊಂದಲ ಇರುತ್ತದೆ. ಹಾಗಾಗಿನೇ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ರೀತಿಯಿಂದ ಮೌನ ಇರುತ್ತದೆ. ಯಾರ ಪರವಾಗಿ ಹೇಳಿದ್ರು ಸಮಸ್ಯೆನೇ ಅಥವಾ ಯಾರ ವಿರುದ್ಧವಾಗಿ ಹೇಳಿದ್ರು ಸಮಸ್ಯೆನೇ. ಈಗ ಫಾರ್ ಎಕ್ಸಾಂಪಲ್ ಒಂದು ವೇಳೆ ಎಂ ಬಿ ಪಾಟೀಲ್ ಅವ್ರದ್ದು ಇದರಲ್ಲಿ ಏನೋ ಒತ್ತಡ ಇಲ್ಲ ಅಂತೇಳಿ ಯಾರಾದರೂ ಮಾತಾಡಿದರೆ ಅದು ವಿರೋಧಿಗಳಿಗೆ ಸಹಜವಾಗಿ ಆಹಾರ ಆಗುತ್ತೆ. ಅಥವಾ ಎಂ ಬಿ ಪಾಟೀಲ್ ಅವರ ಹಸ್ತಕ್ಷೇಪ ಇದೆ ಅಂತೇಳಿ ಕೆಲವರು ಆರೋಪ ಮಾಡಿದರೆ ಅದು ಸಹಜವಾಗಿ ಮತ್ತೊಬ್ಬರಿಗೆ ಸಿಟ್ಟಿ ಕಾರಣ ಆಗುತ್ತೆ. ಹಾಗಾಗಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಸಂಪೂರ್ಣವಾಗಿ ಮೌನವಾಗಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ರೀತಿ ಏನೋ ಮಾತನಾಡಿರುವಂಥ ಪರಿಸ್ಥಿತಿ. ಯಾಕಂದರೆ ಯಾರಿಗೆ ಕೆಟ್ಟವರಾಗಬೇಕು ಅನ್ನೋ ಸಿಚುವೇಶನ್ ಅವರಲ್ಲಿ ಇರುವಂಥದ್ದು. ಮತ್ತು ನಾಯಕರ ನಡುವೆ ಕಚ್ಚಾಟ ಉಂಟಾಗ್ತಾ ಇರೋದ್ರಿಂದ ಕಾರ್ಯಕರ್ತರಿಗೆ ಒಂದು ರೀತಿ ಗೊಂದಲ ಇರುವಂಥದ್ದು. ಅಂದರೆ ಮುಂದೆ ಹೇಗೆ ನಮ್ಮ ಪರಿಸ್ಥಿತಿ ಅಂತೇಳಿ. ಯಾಕಂದರೆ ಒಂದು ಈಗ ಯಶವಂತರಾಯಗೌಡರು ನಾನು ಪಕ್ಷದಲ್ಲಿ ಇರಬೇಕು ಇರಬಾರ್ದು ಡಿಸೈಡ್ ಮಾಡ್ತೀನಿ ಅಂತೇಳಿ ಒಂದು ಹೇಳಿದರೆ, ನೇರವಾಗಿ ಎಂ ಬಿ ಪಾಟೀಲ್ ವಿರುದ್ಧ ಕೆಲವರು ಆರೋಪ ಮಾಡಿದ್ರಿಂದಾಗಿ ಮುಂದೆ ಇದು ರಾಜಕೀಯದಲ್ಲಿ ಹೇಗೆ ಬರುತ್ತೆ ಅಂತೇಳಿ. ಯಾಕಂದರೆ ಅವ್ರು ಮುಂದಿನ ಚುನಾವಣೆಯಲ್ಲಿ ಇದೇ ಪಕ್ಷದಿಂದ ನಿಲ್ತಾರಾ ಅಥವಾ ಬೇರೆ ಕಡೆ ಹೋಗ್ತಾರಾ, ಅಥವಾ ಈ ರೀತಿ ಎಲ್ಲ ಗೊಂದಲಗಳು ಕಾರ್ಯಕರ್ತರಲ್ಲಿರೋದ್ರಿಂದ ನಿನ್ನೆಯ ಸಚಿವ ಸಂಪುಟ ವಿಸ್ತರಣೆ ವಿಜಯಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ರೀತಿಯ ಮೌನಕ್ಕೆ ಕಾರಣವಾಗಿರುತ್ತದೆ. ಕೆಲವು ಕಡೆ ಕಾರ್ಯಕರ್ತರ ಈಗ ಮುದ್ದೇಬಾಳಾಗಿರ್ಬೋದು, ಇಂಡಿಯಲ್ಲಿ ಅವರ ಸ್ಥಳೀಯ ಕಾರ್ಯಕರ್ತರು ಅವರ ನಾಯಕರನ್ನ ಬೆಂಬಲಿಸಿ ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮುದ್ದೇಬಾಳದಲ್ಲಿ ಕೆಲವು ಮಟ್ಟದಲ್ಲಿ ಹೋರಾಟವನ್ನು ಸಹಿತ ಮಾಡಿದ್ದಾರೆ. ಮತ್ತು ಇಂಡಿ ಕ್ಷೇತ್ರದವರು ನೇರವಾಗಿ ಬೆಂಗಳೂರಿನಲ್ಲೇ ಇದ್ಕೊಂಡು ಹೋರಾಟವನ್ನು ಮಾಡಿದ್ದಾರೆ. ಇದೊಂದು ಹೊರತುಪಡಿಸಿದರೆ ಯಾರು ಬೆಂಗಳೂರಲ್ಲಿ ಇದ್ದರೂ ಅವರೆಲ್ಲ ಇವತ್ತು ವಿಜಯಪುರ ಜಿಲ್ಲೆಗೆ ಬಂದಿದ್ದಾರೆ. ಆದರೆ ಹೋರಾಟದ ಬಗ್ಗೆ ಯಾವುದೇ ನಿರ್ಧಾರವನ್ನು ಮಾಡ್ತಿಲ್ಲ. ಯಾಕಂದರೆ ನಾಯಕರು ಇನ್ನೂ ಆದೇಶ ಕೊಡಬೇಕು, ಅದರ ಸಲ ಕಾಯ್ತಾ ಇದ್ದಾರೆ. ಮತ್ತು ಅವರು ಸಹಿತ ಈಗೇನು ಯಶವಂತರಾಯಗೌಡರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ, ಅವರು ಇನ್ನೂ ಕಾರ್ಯಕರ್ತರಿಗೆ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಅಂದರೆ ಹೋರಾಟವನ್ನು ಮಾಡಿ ಅಂತ ಹೇಳಿಲ್ಲ, ಬಿಡು ಅಂತ ಹೇಳಿಲ್ಲ. ಹಾಗಾಗಿ ಒಂದು ರೀತಿಯಿಂದ ತಣ್ಣನೆ ಇರುತ್ತದೆ. ಇದು ಒಂದು ಭಾಗ ಆದರೆ ಇದು ಮುಂದೆ ಜಿಲ್ಲೆಯ ರಾಜಕಾರಣ ಹೇಗೆ ಬದಲಾಗುತ್ತೆ ಅಂತ ಹೇಳಿ. ಯಾಕಂದರೆ ಬಿ ಜೆ ಪಿಯಲ್ಲಿದ್ದಂಥ ಏಕೈಕ ಶಾಸಕ ಬಸನಗೌಡ ಪಾಟೀಲ್ ಅವರು ಈಗ ಪಕ್ಷದಿಂದ ಹೊರಗಡೆ ಇದ್ದಾರೆ, ಅಲ್ಲೂ ಸಹಿತ ಯಾರೂ ಇಲ್ಲ. ಜೊತೆಗೆ JDS ಇಂದ ಒಬ್ಬರು ಶಾಸಕರಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಕಾಂಗ್ರೆಸ್ ಶಾಸಕರಿದ್ದರು. ಈಗ ಅವ್ರ ನಡುವೆ ಎರಡು ತಂಡಗಳಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಒಂದು ರೀತಿಯಿಂದ ಆತಂಕ ಇರುತ್ತದೆ. ಅದರಲ್ಲೂ ಹಿರಿಯ ಶಾಸಕರೇ ಈ ರೀತಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ರೀತಿಯಿಂದ ಗೊಂದಲ ಉಂಟಾಗಿರುವಂಥದ್ದು. ಇದನ್ನು ಹೈಕಮಾಂಡ್ ನಾಯಕರು ಹೇಗೆ ಬಗೆಹರಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಯಾರ ಪರವಾಗಿ ಹೇಳಿದ್ರು ಸಮಸ್ಯೆ, ಯಾರ ಪರವಾಗಿ ಬಿಟ್ಟರೂ ಸಮಸ್ಯೆ. ಹಾಗಾಗಿ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತೇಳಿ. ಮತ್ತು ಇವರು ಎಂ ಬಿ ಪಾಟೀಲ್ ಅವರ ಪರವಾಗಿ ಮತ್ತು ವಿರುದ್ಧವಾಗಿ ಇತ್ತೀಚೆಗೆ ಏನು ಯಶವಂತರಾಯಗೌಡರು ಹೇಳಿಕೆಯನ್ನು ಕೊಟ್ಟರು, ಭಾಳ ಹಿಂದೆನೂ ಒಂದು ರೀತಿ ಆಗಿತ್ತು. ಈ ರೀತಿ ಅವರಿಬ್ಬರ ನಡುವೆ ವಿವಾದ ಆಗಿತ್ತು. ಆದರೆ ಅದ್ರ ಬಗ್ಗೆ ತಣ್ಣಗಾಗಿತ್ತು. ಮೊನ್ನೆ ಅಷ್ಟೇ ಇನ್ನೂ ಸಚಿವ ಸಂಪುಟ ವಿಸ್ತರಣೆಗಿಂತ ಮುಂಚೆನೇ ಅವರು ಹೇಳುವಾಗ ನನಗೊಂದು ಮಾತು ಕೊಟ್ಟಿದ್ದರು ಹೈಕಮಾಂಡ್ ನಾಯಕರು. ಆ ಮಾತಿನಂತೆ ಅವ್ರು ನಡ್ಕೋಬೇಕು ಅಂತೇಳಿ ಅದನ್ನು ಟ್ವೀಟ್ ಮೂಲಕ ಆಗಿರ್ಬೋದು, ಪತ್ರಿಕಾಗೋಷ್ಠಿ ಮೂಲಕ ಅವ್ರನ್ನ ಪುನರುಚ್ಚಿಸೋ ಕೆಲಸವನ್ನು ಮಾಡಿದರು. ಅದೆಲ್ಲ ಆದ ಬಳಿಕ ನಿನ್ನೆ ಅವ್ರಿಗೆ ಏನು ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅದು ಮಿಸ್ ಆಗಿದೆ ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು. ಅವ್ರ ಬೆಂಬಲಿಗರು ಸಹಿತ ಈ ಕಾರಣಕ್ಕೆ ಅಲ್ಲಿ ಹೋಗಿದ್ರು ಆಲ್ರೆಡಿ, ಆದರೂ ಸಹಿತ ಅದು ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಹೋಗಿದ್ರು. ಆದರೆ ಕೊನೆ ಮೂಮೆಂಟೆಲ್ಲ ಸಿಗಲಿಲ್ಲ. ಹಾಗಾಗಿ ಒಂದು ರೀತಿಯಿಂದ ಜಿಲ್ಲೆಯ ಕಾಂಗ್ರೆಸ್ ನಾಯಕರಲ್ಲಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಇರುವಂಥದ್ದು. ಯಾರ ಪರವಾಗಿ ಹೋಗೋದು, ಯಾರ ಪರವಾಗಿ ಬಿಡೋದು, ಅಥವಾ ಮುಂದೆ ಇದೇ ನಾಯಕರು ನಮ್ಮ ಪರವಾಗಿ ಪಕ್ಷದಲ್ಲಿ ಇರ್ತಾರಾ ಅಥವಾ ಹೋಗ್ತಾರಾ, ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಇವರೇ ನಿಂತ್ಕೋತಾರಾ ಅಥವಾ ಬೇರೆ ಪಕ್ಷ ನಿಂತ್ಕೋತಾರಾ, ಈ ಎಲ್ಲ ಗೊಂದಲಗಳು ಜಿಲ್ಲೆಯ ಕಾಂಗ್ರೆಸ್ ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.